ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯೆಶಾಯನ ಗ್ರಂಥ 11ನೇ ಅಧ್ಯಾಯ ವಚನ 2. ನಾವು ಕೇಳುತ್ತಿರುವ ಜೀವಸ್ವರ ದಿನೇ ದಿನೇ ನಮ್ಮನ್ನು ದೇವರ ಸ್ವಾರೂಪ್ಯಕ್ಕೆ, ದೇವರ ಸ್ವಭಾವಕ್ಕೆ ಕೊಂಡೊಯ್ಯುವಂತ ಶಕ್ತಿಯುತ ವಾಕ್ಯವಾಗಿದೆ. ಆದರೆ ದೇವರು ಹೇಳ್ತಾರೆ, ಕಿವಿಯುಳ್ಳವನು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಲಿ. ಅಂದರೆ ಬರೀ ದೇವರ ವಾಕ್ಯವನ್ನ ಕಿವಿಯಿಂದ ಕೇಳಿದರೆ ಮಾತ್ರ ಸಾಲದು, ಕೇಳುವವನು ಆ ವಾಕ್ಯದಂತೆ ಜೀವಿಸುವಾಗ ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನಾಗುತ್ತಾನೆ. ಪ್ರೈಸ್ ದ ಲಾರ್ಡ್. ಪ್ರವಾದಿ ಯೆಶಾಯನ ಗ್ರಂಥ 11ನೇ ಅಧ್ಯಾಯ ವಚನ 2. ನೆಲೆಸುವುದು ಆತನ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಶಕ್ತಿ ಸಮಾಲೋಚನೆಯ ನೀಯುವ ಆತ್ಮ, ಸರ್ವೇಶ್ವರನ ಅರಿವನ್ನು ಭಯವನ್ನು ಹುಟ್ಟಿಸುವ ಆತ್ಮ. ಹೌದು, ನೆಲೆಸುವುದಾತನ ಮೇಲೆ ಸರ್ವೇಶ್ವರನ ಆತ್ಮ, ಜ್ಞಾನದ ಆತ್ಮ, ವಿವೇಕದ ಆತ್ಮ, ಶಕ್ತಿಯ ಆತ್ಮ, ಸಮಾಲೋಚನೆಯ ಆತ್ಮ, ದೇವರ ಅರಿವಿನ ಆತ್ಮ, ದೈವ ಭಯವನ್ನು ಹುಟ್ಟಿಸುವ ಆತ್ಮ. ಅಂತೂ ದೇವರಾತ್ಮವೇ ಅವರ ಮೇಲೆ ನೆಲೆಗೊಳ್ಳುವುದು. ಇದು ಪವಿತ್ರಾತ್ಮರ 7 ಗುಣಲಕ್ಷಣಗಳು, ಅವರ ಒಂದು ಗುಣ ತೋರ್ಪಡಿಸುವಂಥದ್ದು. ಇದು ಯಾರ ಕುರಿತು ಬರೆಯಲಾಗಿದೆ? ಪ್ರಭು ಯೇಸುವಿನ ಕುರಿತು. ಪ್ರಭು ಯೇಸು ಜೆಸ್ಸೆಯನ ಬುಡದಿಂದ ಚಿಗುರೊಂದು ಬರುವುದು, ಆತನು ಅರಸನಾಗಿ ಆಳ್ವಿಕೆ ಮಾಡುವನೆಂದು ಯೇಸುವಿನಲ್ಲಿ ಈ ಪವಿತ್ರಾತ್ಮರ ಸಕಲ ಗುಣಲಕ್ಷಣಗಳು ಸಂಪೂರ್ಣವಾಗಿ ಅಭಿಷೇಕಿಸಲ್ಪಟ್ಟಿದ್ದವು. ಇಂದು ಯೇಸುವಿನ ಆತ್ಮರಿಂದ ಅಭಿಷೇಕಿಸಲ್ಪಟ್ಟಿರುವ ನಾವು, ಮತ್ತೊಬ್ಬ ಕ್ರೈಸ್ತರಾಗಿ ಜೀವಿಸುತ್ತಿರುವ ನಾವು, ನಮ್ಮಲ್ಲಿ ಈ ಪವಿತ್ರಾತ್ಮರ ಗುಣಗಳು ಕಾರ್ಯ ಮಾಡುತ್ತಿದೆಯಾ? ನಾವು ಪವಿತ್ರಾತ್ಮ ಭರಿತರಾಗಿರಬಹುದು, ಆದರೆ ಆ ಪವಿತ್ರಾತ್ಮರ ಗುಣ ನಮ್ಮಿಂದ ಹೊರಟು ಬರ್ತಾ ಇದೆಯಾ? ಅದೇ ಈಗ ನಾವು ನೋಡ್ತೀವಲ್ವಾ, ಮರ ಚೆನ್ನಾಗಿದ್ದರೆ ಹಣ್ಣು ಚೆನ್ನಾಗಿರುತ್ತದೆ, ಹಣ್ಣನ್ನ ತಿನ್ನುವಾಗ ಮರ ಎಂಥದ್ದೆಂದು ನಾವು ಹೇಳಬಹುದು ಅನ್ನುವ ರೀತಿಯಲ್ಲಿ. ಸೊ ನಮ್ಮಿಂದ ನಮ್ಮ ನಡೆ ನುಡಿ ಜೀವಿತದಲ್ಲಿ ಈ ಪವಿತ್ರಾತ್ಮರ ಗುಣಲಕ್ಷಣಗಳು ವ್ಯಕ್ತವಾಗುತ್ತಿದೆಯಾ? ಇದು ಬಹಳ ಮುಖ್ಯ. ನೀವು ಬೆಂಕಿ ಅಭಿಷೇಕ ಅಥವಾ ಆತ್ಮರ ಅಭಿಷೇಕ, ಎಂತೆಂಥ ಅಭಿಷೇಕ ಎಲ್ಲ ಪಡ್ಕೊಂಡಿರ್ಬೋದು, ನಿಮಗೆ ಪ್ರವಾದನ ವರವಿರಬಹುದು, ಮತ್ತು ವರಗಳಿರಬಹುದು, ಭಾಷಾವರ ಇರಬಹುದು, ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿರಬಹುದು. ಅವೆಲ್ಲ ಇದ್ದರೂ ಸಹ ನಿನ್ನೊಳಗೆ ವಾಸ ಮಾಡುತ್ತಿರುವ ಪವಿತ್ರಾತ್ಮರ ಗುಣಲಕ್ಷಣಗಳು ಕಾರ್ಯ ಮಾಡುತ್ತಿದೆಯಾ ಅಂತ ಇವತ್ತು ಮೊದಲನೆಯ ಒಂದು ಗುಣವನ್ನ ನಾವು ನೋಡೋಣ. ಏನ್ ಹೇಳುತ್ತೆ ಅದು? ಜ್ಞಾನದ ಆತ್ಮ. ಯಾವಾತನು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿರುತ್ತಾರೋ ಅಂಥವರಲ್ಲಿ ಪವಿತ್ರಾತ್ಮರ ಜ್ಞಾನ ಕಾರ್ಯ ಮಾಡುತ್ತದೆ, ಕಾರ್ಯ ಮಾಡಬೇಕು. ಇವತ್ತು ನಿಮ್ಮಲ್ಲಿ ಯಾವ ಆತ್ಮದ ಜ್ಞಾನದಿಂದ ತುಂಬಿಸಲ್ಪಟ್ಟಿದ್ದೀರಾ, ಅಥವಾ ಯಾವ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡುತ್ತಿದೆ ಎಂಬುದನ್ನು ನಾವು ಸ್ವಲ್ಪ ಪರಿಶೋಧಿಸಿ ನೋಡೋಣ ದೇವರ ವಾಕ್ಯದ ಆಧಾರದ ಮೇಲೆ. ಕಾರಣ ದೇವರ ವಾಕ್ಯ ಕನ್ನಡಿಯಂತೆ ಅಲ್ವಾ? ಕನ್ನಡಿ ಮುಂದೆ ನಿಂತುಕೊಂಡಾಗ ಅದು ನಮ್ಮ ಶರೀರದ ಹೊರ ನೋಟವನ್ನ ತೋರ್ಪಡಿಸುತ್ತದೆ, ನ್ಯಾಚುರಲ್ ಕನ್ನಡಿ. ಆದರೆ ನಮ್ಮ ನಡೆ ನುಡಿ ಜೀವನ ನಮ್ಮ ಒಳ ಮನುಷ್ಯ ಎಂಥವನೆಂದು ವ್ಯಕ್ತಪಡಿಸುತ್ತದೆ. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಿದ್ದಲ್ವಾ? ಸೊ ಪವಿತ್ರಾತ್ಮರ ವಾಕ್ಯದ ಆಧಾರದ ಮೇರೆಗೆ ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಜ್ಞಾನ ಎಂಥದ್ದು ಎಂದು ವಾಕ್ಯದ ಆಧಾರದ ಮೇಲೆ ಧ್ಯಾನಿಸೋಣ. ಯಾಕೋಬನ ಗ್ರಂಥ 3ನೇ ಅಧ್ಯಾಯ ವಚನ 13ರಿಂದ 16. ಬೈಬಲ್ ಇರೋರು ಬೈಬಲ್ ತಗೊಳ್ಳಿ, ಇಲ್ಲ ಆಮೇಲೆ ಈ ವಾಕ್ಯವನ್ನ ಮತ್ತೆ ಮತ್ತೆ ಓದಿ, ಅದು ನಿಮಗೆ ಸರಿಯಾದ ಅರ್ಥವನ್ನ, ಪರಿಜ್ಞಾನವನ್ನ ನೀಡಿ ನಮ್ಮನ್ನ ಸರಿಪಡಿಸಿ ಸತ್ಯದ ಮಾರ್ಗದಲ್ಲಿ ಮುನ್ನಡೆಸುತ್ತದೆ. ಯಾಕೋಬನ ಗ್ರಂಥ 3ನೇ ಅಧ್ಯಾಯ ವಚನ 13ರಿಂದ 16. ಜ್ಞಾನದ ಗುಣ ನಡತೆಯಲ್ಲಿ ನೋಡಿ, ಕರೆಕ್ಟಾಗಿ ಬಂತು ನನಗೆ, ದೇವರಿಗೆ ಸ್ತೋತ್ರ. ನಾನೇನು ಹೇಳಿದೆ? ಕನ್ನಡಿ ಮುಂದೆ ನಮ್ಮ ಶರೀರದ ರೂಪ ನೋಡ್ತೀವಿ, ಆದರೆ ನಮ್ಮ ನಡತೆಯಲ್ಲಿ ನಮ್ಮ ಗುಣಗಳು ವ್ಯಕ್ತವಾಗುತ್ತದೆ. ಅಯ್ಯೋ ಅವರು ಬಹಳ ಕೋಪಿಷ್ಟೆ, ಅಯ್ಯೋ ಆಕೆ ಬಹಳ ಸೋಂಬೇರಿ, ಅಯ್ಯೋ ಆಕೆ ಬಜಾರಿ. ಇದೆಲ್ಲ ಗುಣಲಕ್ಷಣ ಅವರ ನಡೆನುಡಿಯಲ್ಲಿ ಬಹಿರಂಗವಾಗುತ್ತದೆ. ಸೊ ನಿಮ್ಮಲ್ಲಿ ಯಾರಾದರೂ ಜ್ಞಾನಿಯೂ ವಿವೇಕಿಯೂ ಆದವನು ಇದ್ದಾನೋ ಅಂಥವನು
ಜ್ಞಾನದ ಲಕ್ಷಣವಾಗಿರುವ ವಿನಯಶೀಲತೆಯನ್ನು ತನ್ನ ನಡೆ ನುಡಿಯಲ್ಲಿ ತೋರ್ಪಡಿಸಲಿ. ನಿಮ್ಮ ಹೃದಯದಲ್ಲಿ ಮರ್ಮ, ಮತ್ಸರ, ಸ್ವಾರ್ಥಾಭಿಲಾಷೆ ತುಂಬಿರುವಾಗ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳಬೇಡಿ. ಮರ್ಮ, ಮತ್ಸರ, ಸ್ವಾರ್ಥ, ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಬೇಡಿ. ಅಂತ ಜ್ಞಾನ ದೇವರಿಂದ ಬಂದ ಜ್ಞಾನವಲ್ಲ. ಇವತ್ತು ನಾವು ಪವಿತ್ರಾತ್ಮ ಭರಿತರು, ದೇವರ ವಾಕ್ಯದಂತೆ ಜೀವಿಸುವ ಮಕ್ಕಳು, ಮತ್ತೊಬ್ಬ ಕ್ರೈಸ್ತ. ಸೊ ನಮ್ಮಲ್ಲಿ ಯಾವ ಜ್ಞಾನ ಕಾರ್ಯ ಮಾಡಬೇಕು? ದೇವರಿಂದ ಬರುವ ಪವಿತ್ರಾತ್ಮರ ಜ್ಞಾನದ ಗುಣ ನಮ್ಮ ನಡವಳಿಕೆಯಲ್ಲಿ ತೋರ್ಪಡಿಸಬೇಕು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಹೃದಯದಲ್ಲಿ ಮರ್ಮ, ಮತ್ಸರ, ಸ್ವಾರ್ಥಾಭಿಲಾಷೆ ತುಂಬಿರುವಾಗ ಅಂತ ಜ್ಞಾನ ದೇವರಿಂದ ಬಂದ ಜ್ಞಾನವಲ್ಲ. ಮತ್ತೆ ಯಾವುದು? ಅದು ಪ್ರಾಪಂಚಿಕವಾದುದು, ಪ್ರಾಕೃತವಾದುದು, ಪೈಶಾಚಿಕವಾದುದು, ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು, ಸೈತಾನನಿಗೆ ಸಂಬಂಧಪಟ್ಟದ್ದು. ಇಂಥ ಜ್ಞಾನ ನಮ್ಮ ಗುಣ, ನಮ್ಮ ನಡವಳಿಕೆಯಲ್ಲಿ ಕಾರ್ಯ ಮಾಡುತ್ತಿದೆಯಾ? ಎಚ್ಚೆತ್ತುಕೊಳ್ಳಬೇಕಾಗಿದೆ. ಮರ್ಮ, ಮತ್ಸರ, ಸ್ವಾರ್ಥಾಭಿಲಾಷೆ ಇರುವ ಕಡೆಗಳೆಲ್ಲ ನಾನಾ ವಿಧವಾದ ಅಕ್ರಮಗಳು, ದುಶ್ಚಟಗಳು ತಾನಾಗಿ ಬಂದು ಸೇರಿಕೊಳ್ಳುತ್ತೇವೆ. ಎಲ್ಲಿ ಮರ್ಮ, ಮತ್ಸರ, ಹೊಟ್ಟೆ ಕಿಚ್ಚು, ಅಹಂಕಾರ, ಸ್ವಾರ್ಥಾಭಿಲಾಷೆ ತುಂಬಿರುತ್ತೋ ಅದು ಸೈತಾನನಿಂದ ಬರುವಂತ ಜ್ಞಾನವಾಗಿದೆ. ಇವತ್ತು ದೇವರಲ್ಲಿ ಬೇಡೋಣ, ದೇವಾ ನನ್ನ ಹೃದಯವನ್ನು ಪರಿಶೋಧಿಸುವ ದೇವರು ನೀವು, ನನ್ನನ್ನು ಬಿಡುಗಡೆ ಮಾಡಿ ಎಂಬುದಾಗಿ. ದೇವರ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಮತ್ತೊಂದು ಜ್ಞಾನ ಇಲ್ಲಿ ನಾವು ನೋಡ್ತೇವೆ. ದೇವರಿಂದ ಬರುವ ಜ್ಞಾನವಾದರೋ, ಪವಿತ್ರಾತ್ಮರಿಂದ ಬರುವ ಜ್ಞಾನವಾದರೋ ಮೊಟ್ಟ ಮೊದಲನೆಯದಾಗಿ ಪವಿತ್ರವಾದುದು. ಹೇಗೆ ಕಂಡುಹಿಡಿತೀರಾ ಅದು ಪವಿತ್ರವಾದುದು ಅಂತ? ಅದು ಶಾಂತಿ, ಸಮಾಧಾನ ಉಳ್ಳದ್ದು. ನಿಮ್ಮಲ್ಲಿ ಶಾಂತಿ ಇದೆಯಾ? ಸಮಾಧಾನ ಇದೆಯಾ? ಪರೀಕ್ಷೆ ಮಾಡಿ ನೋಡಿ. ಸಹನೆ, ಸಂಯಮ ಉಳ್ಳದ್ದು. ಸಹನೆ ಇದೆಯಾ? ಸಮಯ ಸಂದರ್ಭಗಳಲ್ಲಿ ಸಹನೆ ಇದೆಯಾ? ಕೋಪಾವೇಶನ. ಸಂಯಮ, ಸೆಲ್ಫ್ ಕಂಟ್ರೋಲ್ ಇದೆಯಾ? ನ್ಯಾಯ ಸಮ್ಮತವಾದುದು, ದಯೆ, ದಾಕ್ಷಿಣ್ಯಗಳಿಂದಲೂ ಕೂಡಿದ್ದು. ನೋಡಿ ಆ ಜ್ಞಾನ, ಈ ಪವಿತ್ರಾತ್ಮರ, ಯೆಶಾಯ 11:2, ಪವಿತ್ರಾತ್ಮರ ಜ್ಞಾನ, ದೇವರಿಂದ ಬರುವ ಜ್ಞಾನದಿಂದ ತುಂಬಿರುವಂತ ವ್ಯಕ್ತಿ, ದಯೆ, ಅವನ ಹೃದಯದಲ್ಲಿ ದಯೆ, ದಾಕ್ಷಿಣ್ಯ, ಕರುಣೆ, ಅನುಕಂಪ. ನೋಡಿ ಅದು ಎಲ್ಲಿ ಕಂಡು ಬರುತ್ತದೆ? ಅವನ ನಡವಳಿಕೆಯಲ್ಲಿ. ಟೈಟಲ್ ನೋಡಿ, ಜ್ಞಾನದ ಗುಣ ನಡತೆಯಲ್ಲಿ. ನಾನು ಜ್ಞಾನಿ ಎಂದು ಕೊಚ್ಚಿಕೊಳ್ಳಬೇಡಿ ಅಂತ. ಓಕೆ, ಅದು ಶಾಂತಿ ಸಮಾಧಾನ ಉಳ್ಳದ್ದು, ಸಹನೆ ಸಂಯಮ ಉಳ್ಳದ್ದು, ನ್ಯಾಯ ಸಮ್ಮತವಾದುದು, ದಯೆ ದಾಕ್ಷಿಣ್ಯಗಳಿಂದ, ಸತ್ಕಾರ್ಯಗಳಿಂದ ಫಲಭರಿತವಾದುದು. ವಂಚನೆಯಾಗಲಿ ಚಂಚಲತೆಯಾಗಲಿ ಅದರಲ್ಲಿ ಇರುವುದಿಲ್ಲ. ಪ್ರೈಸ್ ದ ಲಾರ್ಡ್. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನ ಕೊಯ್ಯುತ್ತಾರೆ. ಪ್ರೈಸ್ ದ ಲಾರ್ಡ್. ಸಾಕು ಇವತ್ತಿಗೆ ಜೀವಸ್ವರ. ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಕೀರ್ತನೆ 139 ವಚನ 23-24 ದಾವೀದ ಅರಸನು ನುಡಿದನು, ದೇವಾ ನನ್ನ ಹೃದಯವನ್ನ ಪರಿಶೋಧಿಸಿ ನೋಡು, ನನ್ನ ಮಾರ್ಗವನ್ನ ಪರಿಶೋಧಿಸಿ ನೋಡು, ನನ್ನ ನಡತೆಯನ್ನ ಪರಿಶೋಧಿಸಿ ನೋಡು. ನನ್ನ ಹೃದಯದಲ್ಲಿ, ನನ್ನ ಮಾರ್ಗದಲ್ಲಿ, ನನ್ನ ನಡತೆಯಲ್ಲಿ ಕೇಳಿದೆಯೇ ನೋಡು. ನಾನು ತಪ್ಪಾದ ಮಾರ್ಗದಲ್ಲಿ ಜೀವಿಸುತ್ತಿದ್ದೆ ಆದರೆ, ನನ್ನ ಹೃದಯದಲ್ಲಿ ಕೆಟ್ಟದ್ದು ತುಂಬಿದ್ದೆ ಆದರೆ, ಅವುಗಳಿಂದ ನನ್ನನ್ನು ಬಿಡುಗಡೆ ಮಾಡಿ ಸನಾತನ ಪಥದಲ್ಲಿ, ಸತ್ಯದ ಪಥದಲ್ಲಿ, ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸು ಎಂದು ಒಪ್ಪಿಸಿಕೊಟ್ಟ ರೀತಿಯಲ್ಲಿ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ದೇವರ ಕರಗಳಿಗೆ ಸಮರ್ಪಿಸುತ್ತಾ, ಮುಖವನ್ನು ನೋಡುವ ದೇವರಲ್ಲ, ನಮ್ಮ ಅಂತರಿಂದ್ರಿಯಗಳನ್ನು ವೀಕ್ಷಿಸುವ ದೇವರು, ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಬಲ್ಲಂತ ದೇವರು, ನಮ್ಮ ಹೃದಯ ಪರಿಶೋಧಕನಾದ ಯೇಸುವಿಗೆ ನಮ್ಮನ್ನು ಸಮರ್ಪಿಸೋಣ. ಯೇಸುವೆ, ನನ್ನೊಳಗೆ ಬನ್ನಿರಿ, ನನ್ನ ಹೃದಯಕ್ಕೆ ಬನ್ನಿರಿ. ನನ್ನಲ್ಲಿ ತುಂಬಿರುವ ಪೈಶಾಚಿಕ, ಪ್ರಾಕೃತ, ಈ ಒಂದು ಪ್ರಾಪಂಚಿಕ ಜ್ಞಾನದಿಂದ ನನ್ನನ್ನು ಬಿಡುಗಡೆ ಮಾಡಿರಿ. ದೇವರಿಂದ ಬರುವ ಪವಿತ್ರಾತ್ಮ ಭರಿತವಾದ, ಪರಿಶುದ್ಧವಾದ ದೈವಿಕ ಜ್ಞಾನದಿಂದ ನನ್ನನ್ನು ಅಭಿಷೇಕಿಸಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ನಮ್ಮನ್ನು, ನಮ್ಮ ಕುಟುಂಬವನ್ನು ನಿಮ್ಮ ರಕ್ತದ ಕೋಟೆಯೊಳಗೆ ಕಾದು ಸಂರಕ್ಷಣೆ ಮಾಡಿ. ಪರಮ ಪಿತನು ನಡೆದೇ ಇರುವ ಗಿಡಗಳನ್ನೆಲ್ಲ ಬೇರು ಸಹಿತ ಕಿತ್ತು ಹಾಕುತ್ತೇನೆ ಎಂದು ವಾಗ್ದಾನ ಮಾಡಿದ ಕರ್ತನೆ, ನಮ್ಮ ಹೃದಯವೆಂಬ ಭೂಮಿಯಲ್ಲಿ, ಮನಸ್ಸೆಂಬ ಭೂಮಿಯಲ್ಲಿ ಬಿತ್ತನೆ ಮಾಡಿರುವ ಎಲ್ಲ ಸ್ವಾರ್ಥಾಭಿಲಾಷೆ, ಮರ್ಮ, ಮತ್ಸರ, ಅಹಂಕಾರ,
ಬೇರು ಸಹಿತ ಕಿತ್ತು ಹಾಕಲ್ಪಡಲಿ. ಪವಿತ್ರಾತ್ಮರ ಜ್ಞಾನದ ಸ್ವಭಾವ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.